ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಸ ಹಣಕಾಸು ನೀತಿಗಳು ಎಂದಿನಿಂದ ಜಾರಿಗೆ ಬಂದಿದ್ದು ಈಗ ನಿತ್ಯ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಹಲವು ಪ್ರಮುಖ ಬದಲಾವಣೆಗಳು ಜಾರಿಯಾಗಿವೆ. ತೆರಿಗೆ ವ್ಯವಸ್ಥೆಯಿಂದ ಹಿಡಿದು ಟೋಲ್, ನೀರು, ವಿದ್ಯುತ್, ಬ್ಯಾಂಕಿಂಗ್ ಸೇವೆಗಳವರೆಗೆ ಹಲವು ಕ್ಷೇತ್ರಗಳಲ್ಲಿ ಹೊಸ ನಿಯಮಗಳು ಅನ್ವಯವಾಗ್ತಾ ಇವೆ. ಏಪ್ರಿಲ್ 1ರಿಂದ 12 ಲಕ್ಷ ರೂಪಾಯಿನವರೆಗೆ ಆದಾಯ ತೆರಿಗೆ ಇಲ್ಲ. ಹೊಸ ಆದಾಯ ತೆರಿಗೆಯ ಕಾಯ್ದೆ ಅನ್ವಯ 3 ಲಕ್ಷ ರೂಪಾಯಿವರೆಗೆ ಶೂನ್ಯ, 3ರಿಂದ 7 ಲಕ್ಷಕ್ಕೆ 5%, 7ರಿಂದ 12 ಲಕ್ಷದವರೆಗೆ 10% ತೆರಿಗೆಯನ್ನ ವಿಧಿಸಲಾಗುತ್ತೆ. ಆದರೆ ವಿವಿಧ ರಿಯಾಯಿತಿ ವಿನಾಯಿತಿ ಬಳಸಿ 12 ಲಕ್ಷ ರೂಪಾಯಿಗಳವರೆಗೆ ಈಗ ಶೂನ್ಯ ತೆರಿಗೆ ವ್ಯಾಪ್ತಿಗೆ ಒಳಪಡಬಹುದು. ಟೋಲ್ ಮತ್ತು ವಿದ್ಯುತ್ ದರ ಏರಿಕೆ. ರಾಜ್ಯ ಹೆದ್ದಾರಿಗಳಲ್ಲಿ ಟೋಲ್ ದರ 3% 5% ಹೆಚ್ಚಳವಾಗಿದೆ. ಮತ್ತೊಂದೆಡೆ ರಾಷ್ಟ್ರೀಯ ಹೆದ್ದಾರಿ ವಾರ್ಷಿಕ ಪಾಸ್ ದರ 75 ರೂಪಾಯಿ ಹೆಚ್ಚಳ ಆಗಿದೆ. ಇದರಿಂದ ಪಾಸ್ ದರ 3,000 ರೂಪಾಯಿನಿಂದ 3,075ಕ್ಕೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರು ನೀರಿನ ದರ 3% ಏರಿಕೆಯಾಗಿದೆ. ಇನ್ಮುಂದೆ ಟೋಲ್ಗಳಲ್ಲಿ ನಗದು ಸ್ವೀಕರಿಸಲ್ಲ. 10 ಲಕ್ಷಕ್ಕಿಂತ ಹೆಚ್ಚು ಠೇವಣಿಗೆ ಪಾನ್ ಕಡ್ಡಾಯ. 20 ಲಕ್ಷಕ್ಕೆ ಮೇಲ್ಪಟ್ಟಂತಹ ಆಸ್ತಿ ವ್ಯವಹಾರಕ್ಕೂ ಕೂಡ ಪಾನ್ ಅನಿವಾರ್ಯವಾಗಿದೆ. ಎಟಿಎಂ ಶುಲ್ಕ ಏರಿಕೆಯಾಗಿದ್ದು ಉಚಿತ ಮಿತಿ ಮೀರಿ ಪ್ರತಿ ವಹಿವಾಟಿಗೆ 21 ರೂಪಾಯಿನಿಂದ 23 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಳ್ಳಿ ವಸ್ತುಗಳ ಮೇಲೂ ಕೂಡ ಸಾಲ ಸಿಗಲಿದೆ. ಷೇರು ವಹಿವಾಟು ಅಂದ್ರೆ ಷೇರುಪೇಟೆ ವಹಿವಾಟು ಕೂಡ ದುಬಾರಿಯಾಗಿದೆ. ಬಿಹಾರದ ರಾಜಕೀಯ ಸಮೀಕರಣವು ಕ್ಷಣಕ್ಕೂ ಬದಲಾಗ್ತಾ ಇದ್ದು ಇತ್ತೀಚೆಗೆ ನಡೆದಂತಹ ರಾಜ್ಯಸಭಾ ಚುನಾವಣೆಯ ಬೆನ್ನಲ್ಲೇ ಆಡಳಿತಾರೂಢ ಬಿಜೆಪಿಯ ಬಲ ವೃದ್ಧಿಸಿದೆ. ಕಾಂಗ್ರೆಸ್ನ 3 ಶಾಸಕರು ಪಕ್ಷದ ವಿಪ್ ಉಲ್ಲಂಘಿಸಿ ಬಿಜೆಪಿ ಅಭ್ಯರ್ಥಿಗೆ ಮತ ಚಲಾಯಿಸಿರುವುದು ಈಗ ರಾಜಕಾರಣದಲ್ಲಿ ತಲ್ಲಣವನ್ನ ಮೂಡಿಸಿದೆ. ಬಿಹಾರ ವಿಧಾನಸಭೆಯಲ್ಲಿ ಕೇವಲ 6 ಶಾಸಕರನ್ನ ಹೊಂದಿರುವಂತಹ ಕಾಂಗ್ರೆಸ್ನ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಮತ್ತೊಬ್ಬ ಶಾಸಕರು ಕೂಡ ಬಿಜೆಪಿ ಪರ ಒಲವು ಹೊಂದಿದ್ದಾರೆ ಎನ್ನಲಾಗ್ತಾ ಇದ್ದು ಒಟ್ಟು 4 ಶಾಸಕರು ಪಕ್ಷಾಂತರ ಮಾಡುವ ಸಾಧ್ಯತೆ ಇದೆ. ಪ್ರಸ್ತುತ ಬಿಹಾರದಲ್ಲಿ ಬಿಜೆಪಿ 89 ಶಾಸಕರನ್ನ ಹೊಂದಿದೆ. ಮಿತ್ರ ಪಕ್ಷಗಳ 28 ಶಾಸಕರ ಬೆಂಬಲದೊಂದಿಗೆ ಈ ಸಂಖ್ಯೆ 117ಕ್ಕೆ ಏರಿದೆ. ಬಹುಮತಕ್ಕೆ ಅಂದ್ರೆ 122ಕ್ಕೆ ಈಗ ಕೇವಲ 5 ಸ್ಥಾನಗಳ ಅಗತ್ಯ ಇದೆ. ಒಂದು ವೇಳೆ ಕಾಂಗ್ರೆಸ್ನ 4 ಶಾಸಕರು ಬಿಜೆಪಿಗೆ ಸಾಥ್ ನೀಡಿದ್ರೆ ಜೆಡಿಯು ಬೆಂಬಲವಿಲ್ಲದೆಯೇ ಈಗ ಬಿಜೆಪಿ ಬಹುಮತದ ಹತ್ತಿರ ತಲುಪಲಿದೆ. ರಾಜ್ಯ ಮಟ್ಟದ ಬಿಜೆಪಿ ಬಲಗೊಳ್ತಾ ಇರುವುದರಿಂದ ಈಗ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವಕ್ಕೆ ಬಿಜೆಪಿ ಯೋಚಿಸ್ತಾ ಇದೆ. ಆದರೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರಕ್ಕೆ ಜೆಡಿಯುನ 12 ಸಂಸದರ ಬೆಂಬಲ ಅನಿವಾರ್ಯವಾಗಿದೆ. ಕಳೆದ 10 ವರ್ಷಗಳಲ್ಲಿ ಅಸ್ಸಾಂ ಗಮನಾರ್ಹ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ. ರಾಜ್ಯದ ಜನರು ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟಕ್ಕೆ ಮತ್ತೊಮ್ಮೆ ಆಶೀರ್ವದಿಸಲಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಗೋಗಮುಖನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದಂತ ಅವರು ನಾಗರಿಕರಲ್ಲಿ ಉತ್ಸಾಹವು ನಿರಂತರವಾಗಿ ಬೆಳವಣಿಗೆ ಮತ್ತು ಸ್ಥಿರತೆಗೆ ಅವರ ಬೆಂಬಲವನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ. ಈ ಬಾರಿಯ ಚುನಾವಣೆಯು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡಲಿದೆ. ಬಿಜೆಪಿ ಅಸ್ಸಾಂನಲ್ಲಿ ಮತ್ತೆ ಸರ್ಕಾರ ರಚಿಸುತ್ತೆ ಮತ್ತು ಹ್ಯಾಟ್ರಿಕ್ ಅನ್ನ ಸಾಧಿಸುತ್ತೆ ಅಂತ ಹೇಳಿದ್ರು. ಇನ್ನು ಅಸ್ಸಾಂನ ಜನರು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನ ತಿರಸ್ಕರಿಸೋಕೆ ಸಿದ್ಧರಾಗಿದ್ದಾರೆ. ಅಸ್ಸಾಂ ಚುನಾವಣೆ ಘೋಷಣೆಯಾದ ನಂತರ ಇದು ನನ್ನ ಮೊದಲ ಸಾರ್ವಜನಿಕ ಸಭೆ. 3ನೇ ಬಾರಿಗೆ ಚುನಾವಣೆಯಲ್ಲಿ ಗೆಲ್ಲುವುದು ಖಚಿತ ಅನ್ನುವುದಕ್ಕೆ ಈ ಜನಸಾಗರವೇ ಸಾಕ್ಷಿ ಅಂತ ಪ್ರಧಾನಿಯಾಗುವಲ್ಲಿ ತಾವು ಹ್ಯಾಟ್ರಿಕ್ ಅನ್ನ ಪಡಿಸುತ್ತೇವೆ ಮತ್ತು ಅವರ ಆಶೀರ್ವಾದವು ಅಸ್ಸಾಂನಲ್ಲಿ ಬಿಜೆಪಿಗೆ ಮತ್ತೊಂದು ಹ್ಯಾಟ್ರಿಕ್ ಅನ್ನ ನೀಡತ್ತೆ ಅಂತ ಮೋದಿ ಆಶಿಸಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.